ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆ ಆರಂಭವಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕೋರ್ಟ್ ಕಟಕಟಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನು ನಿಲ್ಲಿಸಲಾಗಿದೆ. ಕೋರ್ಟ್ನ ಕಟಕಟಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ನಿಂತಿದ್ದಾರೆ. ವಾದ ಪ್ರತಿವಾದವನ್ನು ನ್ಯಾಯಾಧೀಶರು ಆಲಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಒಂದು ಆದೇಶ ಹೊರಬೀಳುತ್ತೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗಿರುವಂತಹದ್ದು. ಕೋರ್ಟ್ನ ಕಟಕಟಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ನಿಂತಿದ್ದಾರೆ. 3 ಗಂಟೆಗೆ ಆರಂಭವಾಗುವಂತಹ ಈ ಕಲಾಪ 2:48ಕ್ಕೇನೆ ಆರಂಭ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜೈಲ ಅಥವಾ ನ್ಯಾಯಾಂಗ ಬಂಧನನ ಅಥವಾ ಪೊಲೀಸ್ ಕಸ್ಟಡಿಗೆ ಕೊಡ್ತಾರಾ ಅನ್ನುವಂತಹ ವಿಚಾರ ಗೊತ್ತಾಗುತ್ತೆ. ನಿನ್ನೆ ತಡರಾತ್ರಿ ಅವರನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಆಗಿತ್ತು. ಬೆಳಗ್ಗೆ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು, ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದ್ರು. ನೇರವಾಗಿ ಜನಪ್ರತಿನಿಧಿಗಳ ಕೋರ್ಟ್ಗೆ ಅವರನ್ನು ಕರೆತರಲಾಗಿತ್ತು. ಸುಮಾರು 1-1.5 ಗಂಟೆಗಳ ಕಾಲ ನ್ಯಾಯಾಧೀಶರಿಗಾಗಿ ಪ್ರಜ್ವಲ್ ರೇವಣ್ಣ ಅವರು ಕಾದಿದ್ರು ಕೋರ್ಟ್ನ ಹೊರಭಾಗದಲ್ಲಿ. ಈಗ ನ್ಯಾಯಾಧೀಶರು ಬರ್ತಾ ಇದ್ದ ಹಾಗೆ ಪ್ರಜ್ವಲ್ ರೇವಣ್ಣ ಅವರು ಕೋರ್ಟ್ಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ, ಕಟಕಟಿಯಲ್ಲಿ ನಿಂತಿದ್ದಾರೆ. ಈಗ ರೇವಣ್ಣ ಪರ ವಕೀಲರು ಮತ್ತು SIT ಪರ SPP ಅಂದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ವಾದ ಪ್ರತಿವಾದವನ್ನು ಆಲಿಸ್ತಾರೆ. 10 ದಿನಗಳ ಕಾಲ ಕಸ್ಟಡಿಗೆ ಕೇಳೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು SIT ಮಾಡಿಕೊಂಡಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಒಂದು ಮಹತ್ವದ ಆದೇಶ ಹೊರಬೀಳುತ್ತೆ. ಎಷ್ಟು ದಿನಗಳ ಕಾಲ ಪೊಲೀಸರ ಕಸ್ಟಡಿಗೆ ಕೊಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಅದಾದ ಮೇಲೆ ಒಂದಿಷ್ಟು ಬೆಳವಣಿಗೆಗಳಾಗುವಂತಹ ಸಾಧ್ಯತೆ. ಪೊಲೀಸ್ ಕಸ್ಟಡಿಗೆ ಸಿಗ್ತಾ ಇದ್ದ ಹಾಗೆ ಪ್ರಜ್ವಲ್ ರೇವಣ್ಣ ಅವರನ್ನು ತತ್ಕ್ಷಣಕ್ಕೆ ವಿಚಾರಣೆಗೂ ಕೂಡ ಒಳಪಡಿಸ್ತಾರೆ. ನಿನ್ನೆ ಪ್ರಾಥಮಿಕವಾಗಿ ಒಂದಿಷ್ಟು ವಿಚಾರಣೆಯನ್ನು ಮಾಡುವಂತಹ ಕೆಲಸವನ್ನು SIT ಅಧಿಕಾರಿಗಳು ಮಾಡಿದರು. ಇವತ್ತು ಮಹಿಳಾ ಸಿಬ್ಬಂದಿಗಳ ಜೊತೆಗೆ ಕೋರ್ಟ್ಗೂ ಕೂಡ ಹಾಜರಾಗಿದ್ದರು ಪ್ರಜ್ವಲ್ ರೇವಣ್ಣ ಅವರು. 10 ದಿನಗಳ ಕಾಲ ನ್ಯಾಯಾಧೀಶರ ಬಳಿ SPP ಮನವಿಯನ್ನು ಮಾಡಿಕೊಳ್ತಾರೆ. ಈ ಪ್ರಕರಣ ತುಂಬ ಗಂಭೀರವಾಗಿದೆ, 3 ಕೇಸ್ಗಳು ದಾಖಲಾಗಿದೆ, ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕು, ಹಾಗಾಗಿ 10 ದಿನಗಳ ಕಾಲ ನಮ್ಮ ಕಸ್ಟಡಿಗೆ ಕೊಡಿ ಅಂಥೇಳಿ ನ್ಯಾಯಾಧೀಶರ ಬಳಿ ಮನವಿಯನ್ನು ಮಾಡಿಕೊಳ್ತಾರೆ. ನ್ಯಾಯಾಧೀಶರು ಎಷ್ಟು ದಿನಗಳ ಕಾಲ ಕೊಡಬೇಕು ಅನ್ನೋದನ್ನು ಕೆಲವೇ ಕ್ಷಣಗಳಲ್ಲಿ ನಿರ್ಧರಿಸ್ತಾರೆ. ಎಷ್ಟು ದಿನಗಳ ಕಾಲ ಕೊಡ್ತಾರೆ ಅನ್ನೋದರ ಮೇಲೆ ತನಿಖೆ ತೀವ್ರವಾಗ್ತಾ ಹೋಗುತ್ತೆ. 10 ದಿನಗಳ ಕಾಲ ಈಗಾಗಲೇ SIT ಪರವಾಗಿ SPP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಕೇಳಿರುವಂತಹದ್ದು. ಅದಕ್ಕೆ ನ್ಯಾಯಾಧೀಶರು ಒಪ್ತಾರಾ, ಎಷ್ಟು ದಿನಗಳ ಕಾಲ ಕೊಡ್ತಾರೆ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಬಹುತೇಕ ಪೊಲೀಸ್ ಕಸ್ಟಡಿಗೆ ಕೊಡೋದು ಫಿಕ್ಸ್ ಆದಂತೆ ಕೂಡ ಕಾಣಿಸ್ತಾ ಇದೆ. ಒಂದು ವೇಳೆ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದೇ ಆದರೆ ತತ್ಕ್ಷಣಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಪ್ರಶ್ನೆಗಳ ಸುರಿಮಳೆಗೈಯಲಾಗುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಆಯಾಮದಲ್ಲಿ ತನಿಖೆಯನ್ನು ನಡೆಸಲಿಕ್ಕೆ SIT ಮುಂದಾಗುತ್ತೆ. ನಿನ್ನೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಅವರನ್ನು ಬಂಧಿಸುವಂತಹ ಕೆಲಸ ಆಯಿತು. 1 ಗಂಟೆಯಷ್ಟೊತ್ತಿಗೆ ಅವರನ್ನು CID ಕಚೇರಿಗೆ ಕರೆತರುವಂತಹ ಕೆಲಸ ಆಯಿತು. ಬೆಳಗ್ಗೆ ಅವರನ್ನು ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಮೆಡಿಕಲ್ ಟೆಸ್ಟನ್ನು ಮಾಡಿ ಮೆಡಿಕಲ್ ರಿಪೋರ್ಟನ್ನು ತೆಗೆದುಕೊಂಡು ಈಗ ಓಪನ್ ಕೋರ್ಟ್ನಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ನ್ಯಾಯಾಧೀಶರ ಎದುರು ವಾದ ಪ್ರತಿವಾದವನ್ನು ಆಲಿಸಲಾಗ್ತಾ ಇದೆ. 10 ದಿನಗಳ ಕಾಲ SPB ಕೇಳಿದ್ದಾರೆ. ಅದಕ್ಕೆ ರೇವಣ್ಣ ಪರ ವಕೀಲರು ಅಷ್ಟು ದಿನಗಳ ಅವಶ್ಯಕತೆ ಏನಿದೆ ಅಂತ ಹೇಳಿ ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ.